ಏಪ್ರಿಲ್ 19ರಂದು ಲೋಕಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ ನಡೆಯುತ್ತಿರುವ ಹೊತ್ತಲ್ಲಿ ಉತ್ತರ ಭಾರತದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಕುಗ್ಗಿದೆ ಎನ್ನುವಂತಹ ಪ್ರಮುಖ ಚುನಾವಣಾ ವಿಶ್ಲೇಷಣೆಯನ್ನ ಚುನಾವಣಾ ವಿಶ್ಲೇಷಕರು ಮುಂದಿಟ್ಟಿದ್ದಾರೆ. ಪೊಲಿಟಿಕಲ್ ಕ್ರಿಟಿಕ್ ಮತ್ತು ಚಾಣಕ್ಯ.comನ ಪಾರ್ಥದಾಸ್ ಅವರು ಮುಂದಿಟ್ಟಿರುವ ಲೆಕ್ಕಾಚಾರದ ಪ್ರಕಾರ ಉತ್ತರ ಭಾರತದಲ್ಲಿ ನರೇಂದ್ರ ಮೋದಿ ಅವರ ಅಲೆ ಕುಗ್ತಾ ಇದೆ. ಪಾರ್ಥದಾಸ್ ಅವರು ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಹ್ಯೂಜ್ ಶಿಫ್ಟ್ is happening in Bihar, West Bengal, Rajasthan and Karnataka. Lok Sabha election 2024 focus on Bihar. 17 months is going to give a very tough challenge to 10 years. 17 months ಅಂತ ಹೇಳಿದ್ರೆ RJD, JDU, ಕಾಂಗ್ರೆಸ್, CPIM ನೇತೃತ್ವದ ಏನು ಸರ್ಕಾರ ಏನಿತ್ತು ಆ ಅವಧಿ ನರೇಂದ್ರ ಮೋದಿ ಅವರ 10 ವರ್ಷದ ಅವಧಿಗೆ ಬಿಹಾರದಲ್ಲಿ ದೊಡ್ಡ ಪ್ರಮಾಣದ ಚಾಲೆಂಜ್ ಅನ್ನು ಕೊಡ್ತಾ ಇದೆ ಅಂತ ಹೇಳಿ ಪಾರ್ಥದಾಸ್ ಅವರು ಹಾಕೊಂಡಿದ್ದಾರೆ. ಬಿಹಾರ, ವೆಸ್ಟ್ ಬೆಂಗಾಲ್, ರಾಜಸ್ಥಾನ ಮತ್ತೆ ಕರ್ನಾಟಕ. ಇನ್ನು ಪೊಲಿಟಿಕಲ್ ಕ್ರಿಟಿಕ್ ಅವರ ವಿಶ್ಲೇಷಣೆ ಪ್ರಕಾರ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಇಸ್ ಇನ್ಕ್ರೀಸಿಂಗ್ ಇನ್ ದೇರ್ ಸ್ಟ್ರೆಂತ್ ಇನ್ ಮಹಾರಾಷ್ಟ್ರ, ರಾಜಸ್ಥಾನ್, ಛತ್ತೀಸ್ಗಢ ಅಂಡ್ ಜಾರ್ಖಂಡ್. ರಾಜಸ್ಥಾನದಲ್ಲಿ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಇಸ್ ಇನ್ಕ್ರೀಸಿಂಗ್ ದೇರ್ ಸ್ಟ್ರೆಂತ್ ಇನ್ ಮಹಾರಾಷ್ಟ್ರ. ಉದ್ಧವ್ ಸ್ಟ್ರಾಂಗ್ roots and Congress strong booth level cadre together emerging a strong force. Maharashtra will play a crucial role in upcoming general Lok Sabha election ಎನ್ನುವಂಥ ಅಂಶವನ್ನು ಪೊಲಿಟಿಕಲ್ ಕ್ರಿಟಿಕ್ ಹಾಕೊಂಡಿರುವಂಥದ್ದು. ಜೊತೆಗೆ BJP ಈಸ್ ಲೂಸಿಂಗ್ ಮೊಮೆಂಟಮ್ ಇನ್ ರಾಜಸ್ಥಾನ್ ಅಂತ ಹೇಳಿ ಪೊಲಿಟಿಕಲ್ ಕ್ರಿಟಿಕ್ ಹೇಳಿದೆ. ಸೊ ಬಿಗ್ ಡಾಟಾಗಳು. ಯಾಕೆ ಈ ಡಾಟಾಗಳು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು 303 ಸೀಟುಗಳನ್ನು ಗೆದ್ದಿತ್ತು. ಆ 303 ಸೀಟುಗಳಲ್ಲಿ 127 ಕ್ಷೇತ್ರಗಳು ಬಿಜೆಪಿಗೆ ಬಂದಿದ್ದೆ ಈ 7 ರಾಜ್ಯಗಳಿಂದ. ಉದಾಹರಣೆಗೆ ಬಿಹಾರದಲ್ಲಿ ಬಿಜೆಪಿ 2014ರಲ್ಲಿ 22 ಸೀಟನ್ನು ಗೆದ್ದಿತ್ತು, 2019ರಲ್ಲಿ 17. ರಾಜಸ್ಥಾನದಲ್ಲಿ ಬಿಜೆಪಿ 2014ರಲ್ಲಿ 25 ಸೀಟುಗಳನ್ನು ಗೆದ್ದಿತ್ತು, 2019ರಲ್ಲಿ 24 ಪ್ಲಸ್ ಬಿಜೆಪಿಯ ಮಿತ್ರ ಪಕ್ಷವಾಗಿದ್ದಂಥ RLP 1 ಸೀಟನ್ನು ಗೆದ್ದಿತ್ತು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 2019ರ ಚುನಾವಣೆಯಲ್ಲಿ ಬಿಗ್ ಗೇನಿಂಗ್ ಅನ್ನು ಮಾಡ್ತು, 18 ಸೀಟುಗಳನ್ನು ಗೆದ್ಕೊಳ್ತು, ವಿಚ್ ಈಸ್ ಪ್ಲಸ್ 16 ಸೀಟ್ ಕಂಪ್ಯಾರಿಟಿವ್ಲಿ 2014ಕ್ಕೆ. ಇನ್ನು ಛತ್ತೀಸ್ಗಢದಲ್ಲಿ 2019ರಲ್ಲಿ ಬಿಜೆಪಿ 9 ಸೀಟುಗಳನ್ನು ಗೆದ್ದಿತ್ತು, 11ರಲ್ಲಿ ಗೇನ್ ಕ್ಲೀನ್ ಸ್ವೀಪ್. ಕರ್ನಾಟಕದಲ್ಲಿ ಬರೋಬ್ಬರಿ 25 ಸೀಟುಗಳನ್ನು ಗೆದ್ದುಕೊಂಡಿತ್ತು, ಪ್ಲಸ್ ಸುಮಲತಾ 1, ಅಲ್ಲಿಗೆ 26. ಮಹಾರಾಷ್ಟ್ರದಲ್ಲಿ ಬಿಜೆಪಿ, ಆಗ ಶಿವಸೇನೆಯ ಮೈತ್ರಿ ಇತ್ತು, 23 ಸೀಟುಗಳನ್ನು ಬಿಜೆಪಿ ಗೆದ್ದಿತ್ತು ಮಹಾರಾಷ್ಟ್ರದಲ್ಲಿ 2019ರ ಚುನಾವಣೆಯಲ್ಲಿ. ಜಾರ್ಖಂಡ್ನಲ್ಲಿ 2019ರ ಚುನಾವಣೆಯಲ್ಲಿ ಬಿಜೆಪಿ 11 ಸೀಟುಗಳನ್ನು ಗೆದ್ದಿತ್ತು, ಎಗೇನ್ ಜಸ್ಟ್ ಲೈಕ್ ಕ್ಲೀನ್ ಸ್ವೀಪ್. ಅದರ ಮಿತ್ರ ಪಕ್ಷ AJSU 1 ಸೀಟನ್ನು ಗೆದ್ದಿತ್ತು. ಅಂದರೆ 14ರಲ್ಲಿ 12 ಸೀಟುಗಳನ್ನು 11 ಬಿಜೆಪಿ, 1 AJSU NDA ಮೈತ್ರಿಕೂಟ ಗೆದ್ದಿತ್ತು. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡಾಟಾ. ಕಾರಣ ಏನು ಅಂತ ಹೇಳಿದ್ರೆ ಈ 303 ಲೋಕಸಭಾ ಕ್ಷೇತ್ರಗಳೇನು ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ತು, ಅದರಲ್ಲಿ ಬಿಜೆಪಿ ಗೆದ್ದಂತಹ 127 ಕ್ಷೇತ್ರಗಳು ಬಂದಿದ್ದು ಎಗೇನ್ ಈ ರಾಜ್ಯಗಳಿಂದಲೇ. ಸೊ 303 ಮೈನಸ್ 127 ಅಂತ ಹೇಳಿದ್ರೆ 176 ಸೀಟು. ಮಾಹಿತಿಗಳ ಪ್ರಕಾರ ಕರ್ನಾಟಕವು ಒಳಗೊಂಡಂತೆ ಬಹುತೇಕ ಎಲ್ಲ ಈ ದೊಡ್ಡ ರಾಜ್ಯಗಳೇನಿದೆ ಈ ರಾಜ್ಯಗಳಲ್ಲಿ ಬಿಜೆಪಿಗೆ ಈ ಬಾರಿ ದೊಡ್ಡ ನುಕ್ಸಾನ್ ಆಗ್ಲಿಕ್ಕಿದೆ, ನಷ್ಟ ಆಗ್ಲಿಕ್ಕಿದೆ. ಉತ್ತರ ಪ್ರದೇಶದಲ್ಲಿ ಸಿನಾರಿಯೋ ಬದಲಾಗುವಂತಹ ಲಕ್ಷಣಗಳು ಕೂಡ ಇದೆ, ಇಲ್ಲ ಅಂತಲ್ಲ. ಬಟ್ ಅದು ಎಕ್ಸಾಕ್ಟ್ ಏನೇನುವಂಥದ್ದನ್ನು ಎಗೇನ್ ಮತ್ತೆ ಚುನಾವಣಾ ವಿಶ್ಲೇಷಕರು ಹೇಳಬೇಕು ಎಷ್ಟು ನಂಬರಿಗೆ ಅಂತ ಹೇಳಿ. ಸೊ ಬಿಜೆಪಿಗೆ ಒಂಥರ ನೈಟ್ ಮೇರ್. ಕಾರಣ ಏನು ಅಂತ ಹೇಳಿದ್ರೆ ಮೆಜಾರಿಟಿಗೆ ಬೇಕಾಗಿರುವಂಥದ್ದು 272 ಸೀಟುಗಳು. ಬಿಜೆಪಿ ಕಳೆದ ಬಾರಿ ಗೆದ್ದಿದ್ದು 303 ಸೀಟು ಅಂತ ಹೇಳಿದ್ರೆ ಮೆಜಾರಿಟಿಗಿಂತ 31 ಸೀಟುಗಳನ್ನು ಹೆಚ್ಚುವರಿಯಾಗಿ ಬಿಜೆಪಿ ಕಳೆದ ಬಾರಿ ಗೆಲ್ತು. ಬಟ್ ಈ ದೊಡ್ಡ ರಾಜ್ಯಗಳಲ್ಲಿ ಆಗಬಹುದಾದಂತಹ ನಷ್ಟಗಳು ಬಿಜೆಪಿಯನ್ನ ಬಿಲೋ ಮೆಜಾರಿಟಿಯ ಕೆಳಗೆ ತಂದು ನಿಲ್ಲಿಸಬಹುದು. ಹಾಗಾದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅಲೆಯ ಕಾರಣಕ್ಕೋಸ್ಕರ, ನರೇಂದ್ರ ಮೋದಿ ವಿಶ್ವಗುರು ಅನ್ನುವ ಕಾರಣಕ್ಕೋಸ್ಕರ ಬಿಜೆಪಿಯ ಹಿಂದೆ ಹೋಗುವಂತಹ ಮಂದಿ ಎಲ್ಲ ಚುನಾವಣೆಯ ಬಳಿಕ ತಮ್ಮ ನಿರ್ಧಾರಗಳನ್ನು ಮತ್ತೆ ಬದಲಾಯಿಸಿಕೊಳ್ಳಬಹುದು. ರಾಷ್ಟ್ರ ರಾಜಕಾರಣದಲ್ಲಿ ಹೊಸ ನಿರ್ಧಾರಗಳು ಆಗಬಹುದು.
ಸೊ ಬಿಗ್ ಶಾಕಿಂಗ್ ನ್ಯೂಸ್ BJPಗೆ ಈ ರಾಜ್ಯಗಳಿಂದ.